ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಉಂಟಾಗಲಿ. ಹೃದಯಂಗಮ ಮಾತು ಎನ್ನುವ ಈ ವಾಕ್ಯಧ್ಯಾನದ ಈ ಸರಣಿಯಲ್ಲಿ ಈ ಮುಂಜಾನೆ ನಾವು ಧ್ಯಾನಿಸುವಂತಹ ದೇವರ ವಾಕ್ಯದ ಭಾಗವು 1 ಥೆಸಲೋನಿಕ 2ನೇ ಅಧ್ಯಾಯ 16ನೇ ವಚನ. 1 ಥೆಸಲೋನಿಕ 2ನೇ ಅಧ್ಯಾಯ 16ನೇ ವಚನ. ಅನ್ಯ ಜನರಿಗೆ ರಕ್ಷಣೆಯಾಗುವಂತೆ ಸುವಾರ್ತೆಯನ್ನು ಸಾರಿ ಹೇಳುವ ನಮಗೆ ಅಡ್ಡಿ ಮಾಡುತ್ತಾರೆ. ಹೀಗೆ ತಮ್ಮ ಪಾಪಕೃತ್ಯಗಳನ್ನು ಎಲ್ಲಾ ಕಾಲಗಳಲ್ಲಿಯೂ ಪರಿಪೂರ್ಣ ಮಾಡುವುದಕ್ಕೆ ಹೋಗುತ್ತಾರೆ. ಆದರೆ ದೇವರ ಕೋಪವು ಅವರ ಮೇಲೆ ಸಂಪೂರ್ಣವಾಗುತ್ತಾ ಬಂತು. ಈ ವಾಕ್ಯಗಳನ್ನ ಧ್ಯಾನಿಸುವುದಕ್ಕೆ ದೇವರಾತ್ಮನ ತಾನೇ ನಮ್ಮನ್ನು ಬಲಪಡಿಸಲಿ. ದೇವರು ನಮ್ಮ ಮನೋನೇತ್ರಗಳನ್ನ ಬೆಳಗಿಸಿ ನಮ್ಮನ್ನು ತನ್ನ ಜ್ಞಾನವುಳ್ಳ ಆತ್ಮದಿಂದ ತುಂಬಿಸಲಿ. ದೇವರ ಆತ್ಮನಾದ ಕರ್ತನು ತಾನೇ ನಮಗೆ ಬೋಧಿಸಲಿ. ಈ ತಿಂಗಳು ನಾವು ದೇವರ ಕೋಪದ ಕುರಿತಾಗಿ ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಓದಿದಂಥ ಈ ವಾಕ್ಯದ ಭಾಗ ಪೌಲನ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆಯ 2ನೇ ಅಧ್ಯಾಯದ 16ನೇ ವಚನದಿಂದ ಆದುಕೊಂಡದ್ದು. ಇಲ್ಲಿ ಮುಖ್ಯವಾದ ವಿಷಯ, ಪೌಲನು ಮತ್ತು ಆತನ ಸಂಗಡಿಗರು ಥೆಸಲೋನಿಕ ಪಟ್ಟಣದಲ್ಲಿ ಸುವಾರ್ತೆ ಸಾರಿದಾಗ ಒಂದು ದೊಂಬಿಯಲ್ಲಿ ನಡೀತದೆ. ಅಪೊಸ್ತಲರ ಕೃತ್ಯ 17ನೇ ಅಧ್ಯಾಯಕ್ಕೆ ನಾವು ಬರುವಾಗ ಅಲ್ಲಿ ಈ ಘಟನೆಯನ್ನು ನಾವು ಗಮನಿಸಬಹುದು. 16ನೇ ಅಧ್ಯಾಯದಲ್ಲಿ ಪೌಲನು ಮೊಟ್ಟ ಮೊದಲು ಮೆಕೆದೋನ್ಯ ಸೀಮೆಯೊಳಗೆ ಈಗ ಪ್ರವೇಶಿಸಿ ತನ್ನ ಸುವಾರ್ಥ ಕಾರ್ಯವನ್ನು ಆರಂಭಿಸಿದ್ದಾನೆ. ಅಲ್ಲಿ ಸ್ವಲ್ಪ ಕಾಲ ಇದ್ದಾಗ ಅಲ್ಲಿ ಗಾರುಡಗಾರತಿ ಈಕೆಯೊಳಗಿದ್ದ ಆ ಕಣಿಯೇಳುವ ಆತ್ಮವನ್ನ ಆತನು ಓಡಿಸಿದಾಗ ಆಕೆಯಿಂದ ಲಾಭ ಪಡೆದುಕೊಳ್ತಿದ್ದ ಆ ಯಜಮಾನರುಗಳು ಪೌಲಸಿಲ್ಲರನ್ನ ಬಂಧಿಸಿ ಸರ್ಕಾರಕ್ಕೆ ಒಪ್ಪಿಸಿ ಚಡಿಗಳಿಂದ ಹೊಡಿಸಿ ನಂತರದಲ್ಲಿ ಅವ್ರನ್ನ ಸೆರೆಮನೆಯಲ್ಲಿ ಹಾಕ್ತಾರೆ. ಆ ವಿಪರೀತ ಬಾಧೆಯಲ್ಲಿ ಪೌಲಸಿಲ್ಲರು ಆ ರಾತ್ರಿ ದೇವರನ್ನ ಪ್ರಾರ್ಥಿಸಿ ಸ್ತುತಿಸ್ತಾರೆ. ಪರಲೋಕದ ಮಧ್ಯಸ್ಥಿಕೆ, ದೇವರ ಮಧ್ಯಸ್ಥಿಕೆಯಲ್ಲಿ ಉಂಟಾದದ್ರಿಂದ ಆ ಸ್ಥಳವೆಲ್ಲ ಕಂಪನವಾಗಿ ಅಸ್ಥಿವಾರಗಳು ಕದಲಿ ಬಾಗಿಲುಗಳು ತೆರೆಯಲ್ಪಟ್ಟು ಎಲ್ಲರ ಬೇಡಿಗಳು ಕಳಚಿ ಬಿದ್ದಾಗ ಸೆರೆಮನೆ ಯಜಮಾನ ಕೈದಿಗಳು ತಪ್ಪಿಸಿಕೊಂಡರೆಂಬ ಭೀತಿಯಿಂದ ಆತ್ಮಹತ್ಯೆಗೆ ಮುಂದಾದಾಗ ಈ ಸನ್ನಿವೇಶವನ್ನು ಅರಿತ ಪೌಲನು ಅವನನ್ನು ತಡೆಯುವಾಗ ಆ ಸೆರೆಮನೆ ಯಜಮಾನನು ನಾನು ರಕ್ಷಣೆ ಹೊಂದಬೇಕಾದ್ರೆ ಏನು ಮಾಡಬೇಕೆನ್ನುವಂಥ ಪ್ರಶ್ನೆಯೊಂದಿಗೆ ಪೌಲನೊಂದಿಗೆ ಮಾತನಾಡಿದಾಗ ಪೌಲನು ಅವನಿಗೆ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡು, ಆಗ ನೀನು ರಕ್ಷಣೆ ಹೊಂದುವಿ, ನಿನ್ನ ಮನೆಯವರು ರಕ್ಷಣೆ ಹೊಂದಿರುವ ಎನ್ನುವಂಥ ಸುವಾರ್ತೆಯನ್ನು ಸಾರಿ ಅವನನ್ನು ಧೈರ್ಯಪಡಿಸಿದಾಗ ಅವನು ಆ ಮಧ್ಯರಾತ್ರಿ ತನ್ನ ಮನೆಗೆ ಕರಕೊಂಡು ಹೋಗಿ ಅವರ ಗಾಯಗಳನ್ನ ತೊಳೆದು ನಂತರ ಕುಳಿತು ಸುವಾರ್ತೆಯನ್ನು ಕೇಳ್ತಾನೆ. ಕುಟುಂಬದವರೆಲ್ಲರೂ ಸುವಾರ್ತೆಯನ್ನು ಅಂಗೀಕರಿಸಿದಾಗ ಆ ರಾತ್ರಿಯೇ ಅವರೆಲ್ಲರೂ ದೀಕ್ಷಾಸ್ಥಾನ ತೆಗೆದುಕೊಳ್ತಾರೆ. ಹೀಗೆ ಮೆಕೆದೋನ್ಯ ಸೀಮೆಯಲ್ಲಿ ಫಿಲಿಪಿ ಪಟ್ಟಣದಲ್ಲಿ ಮೊಟ್ಟ ಮೊದಲು ಸುವಾರ್ತೆಯನ್ನು ಅಂಗೀಕರಿಸಿದಂಥ ರೀತಿಯನ್ನು ನಾವು ಗಮನಿಸಬಹುದು. ಇದರಲ್ಲಿ ಮೊದಲು ಸುವಾರ್ತೆಗೆ ಹೃದಯವನ್ನು ತೆರೆದುಕೊಟ್ಟವಳು ಮೆಕೆದೋನ್ಯ ಸೀಮೆಯಲ್ಲಿ ಫಿಲಿಪಿ ಪಟ್ಟಣದಲ್ಲಿ ಲೂದಿಯಳು. ಈ ಘಟನೆಗಳಾದ ಮೇಲೆ ಪೌಲನು ಮತ್ತು ಅವನ ಸಂಗಡಿಗರು ಅಲ್ಲಿಂದ ಥೆಸಲೋನಿಕ ಪಟ್ಟಣಕ್ಕೆ ಬರ್ತಾರೆ. ಥೆಸಲೋನಿಕ ಪಟ್ಟಣದಲ್ಲಿ 3 ಸಬ್ಬತ್ತಿದ್ದರು ಎಂಬುದಾಗಿ ಬರೆದದೆ. ಅದರರ್ಥ 3 ವಾರಗಳು ಅಲ್ಲಿ ಆತನು ಯಹೂದ್ಯರ ಸಭಾಮಂದಿರದಲ್ಲಿ ವಾಕ್ಯವನ್ನು ಸಾರ್ತಾನೆ ಮತ್ತು ಈತನು ಆ ಪಟ್ಟಣದಲ್ಲಿ ಸಾರಿದ ಸುವಾರ್ತೆಗೆ ಅನೇಕರು ದೇವರನ್ನು ನಂಬ್ತಾರೆ. 17ನೇ ಅಧ್ಯಾಯದ 3ನೇ ವಚನದಲ್ಲಿ ಬರೆದದೆ, ಅವರಲ್ಲಿ ಕೆಲವರು ಒಂದು ವೇಳೆ ಯಹೂದ್ಯರಿರಲಿಕ್ಕೆ ಸಾಧ್ಯ. ನಂತರದಲ್ಲಿ ದೇವಭಕ್ತರಾದ ಗ್ರೀಕರಲ್ಲಿ ದೊಡ್ಡ ಗುಂಪು ಯೇಸುಕ್ರಿಸ್ತನನ್ನ ಗ್ರೀಕರ ಅಥವಾ ಅನ್ಯ ಜನರ ಒಂದು ದೊಡ್ಡ ಗುಂಪು ನಂಬ್ತದೆ ಮತ್ತು ಪ್ರಮುಖ ಸ್ತ್ರೀಯರಲ್ಲಿ ಅನೇಕರು ಒಡಂಬಟ್ಟು ಪೌಲಸಿಲ್ಲರನ್ನ ಸೇರಿಸಿಕೊಳ್ತಾರೆ. ಈ ವಿಧದಲ್ಲಿ ಸಭೆಯು ಅಭಿವೃದ್ಧಿಗೆ ಬರುತ್ತಿರುವಾಗ ಅಲ್ಲಿದ್ದ ಯಹೂದ್ಯರು
ಈ ವಿಷಯದಲ್ಲಿ ಹೊಟ್ಟೆಕಿಚ್ಚುಪಟ್ಟು, ಅಲ್ಲಿ 5ನೇ ವಚನದಲ್ಲಿ ಬರ್ತದೆ, ಯಹೂದ್ಯರು ಹೊಟ್ಟೆಕಿಚ್ಚುಪಟ್ಟು ಪೇಟೆಯಲ್ಲಿ ತಿರುಗಾಡುವ ಕೆಲವು ಪೋಕರನ್ನು ಕರೆದುಕೊಂಡು ಬಂದು ಗುಂಪು ಕೂಡಿಸಿ ಊರಲ್ಲಿ ಗದ್ದಲ ಎಬ್ಬಿಸಿ ಪೌಲಸೀಲರನ್ನು ಪಟ್ಟಣದ ಸಭೆಗೆ ತರಬೇಕೆಂದು ಅವರನ್ನು ಹುಡುಕುತ್ತಾ ಯಾಸೋನನ ಮನೆ ಮೇಲೆ ಬಿದ್ದರು. ಈಗ ಯಹೂದರಲ್ಲಿ ಕೆಲವರು ಊರಿನಲ್ಲಿರುವಂಥ ಕೆಲವು ಜನರನ್ನ ಹಿಡಿದು, ಇಲ್ಲಿ ಪೋಕರ್ ಎಂಬುದಾಗಿ ಓದ್ತೇವೆ, ಒಂದು ದೊಂಬಿ ಗದ್ದಲವನ್ನು ಏರ್ಪಡಿಸ್ತಾರೆ. ಈ ಸಂದರ್ಭವನ್ನು ಹಿಡಿದು ಪೌಲನೀಗ ಥೆಸಲೋನಿಕ ಪಟ್ಟಣಕ್ಕೆ ಪತ್ರಿಕೆ ಬರೆದಾಗ ಆತನು ಅದನ್ನು ಇಲ್ಲಿ ಪ್ರಸ್ತಾಪಿಸ್ತಾನೆ. ನಂತರದಲ್ಲಿ ದೇವರು ಕೃಪೆ ತೋರಿದ್ರಿಂದ ಆ ಪಟ್ಟಣವನ್ನು ಬಿಟ್ಟು ಆತನು ಬೇಗ ಬೆರೋವೆ ಪಟ್ಟಣಕ್ಕೆ ಹೋಗ್ತಾನೆ. ಸರಿ, ಈ ಗದ್ದಲದ ಮಾಡಿದವರ ವಿಷಯದಲ್ಲಿ ಪೌಲನು ಬರೆಯುವಾಗ, ಈಗ 1 ಥೆಸಲೋನಿಕ 2ನೇ ಅಧ್ಯಾಯದ 16ನೇ ವಚನಕ್ಕೆ ಬರುವಾಗ, ಅನ್ಯ ಜನರಿಗೆ ರಕ್ಷಣೆ ಆಗುವಂತೆ ಸುವಾರ್ತೆಯನ್ನು ಹೇಳುವ ನಮಗೆ ಅಡ್ಡಿ ಮಾಡುತ್ತಾರೆ. ಪೌಲ ಅದನ್ನು ಬಹಳ ಸ್ಪಷ್ಟವಾಗಿ ತಿಳಿಸ್ತಾನೆ. ಯಾವುದು? ಸುನ್ನತಿಯವರಿಗೆ ಸುವಾರ್ತೆ ಸಾರುವುದಕ್ಕೆ ಪೌಲನನ್ನು ನೇಮಿಸಿದ ದೇವರು ಸುನ್ನತಿಲ್ಲದವರಿಗೆ ಸುವಾರ್ತೆ ಸಾರುವುದಕ್ಕೆ ನನ್ನನ್ನು ನೇಮಿಸಿದನೆಂಬುದಾಗಿ ಆತನು ತನ್ನ ಕುರಿತು ಆತನು ಹೇಳಿಕೊಳ್ತಾನೆ. ಅದರರ್ಥ ಅನ್ಯ ಜನರಿಗೆ, ಯಹೂದ್ಯರೇತರರಿಗೆ ಸುವಾರ್ತೆ ಹೇಳುವ ಜವಾಬ್ದಾರಿ ನನ್ನದೆಂಬುದಾಗಿ ಪೌಲನು ಒಪ್ಪಿಕೊಂಡಿದ್ದ. ಹೀಗೆ ಆತನು ಥೆಸಲೋನಿಕದಲ್ಲಿರುವ ಜನರಿಗೆ, ಯಹೂದ್ಯರಲ್ಲದವರಿಗೆ ಸುವಾರ್ತೆನ ಸಾರಿದಾಗ ಅದನ್ನೇ ಅಲ್ಲಿ ಪ್ರಸ್ತಾಪಿಸಿ ಹೇಳ್ತಾನೆ, ಅನ್ಯ ಜನರಿಗೆ ರಕ್ಷಣೆ ಆಗುವಂತೆ ಸುವಾರ್ತೆ ಹೇಳುವ ನಮಗೆ ಎಂಬುದಾಗಿ ಹೇಳಿಕೊಳ್ತಾನೆ. ಇವರನ್ನ ಅಡ್ಡಿ ಮಾಡಿದ್ದಾರೆ. ಈ ಅಡ್ಡಿ ಮಾಡಿದವರ ವಿಷಯದಲ್ಲಿ ಆತನು ಹಿಂದಿನ ವಚನದಲ್ಲಿ ಹೀಗೆ ಹೇಳ್ತಾನೆ, ಆ ಯಹೂದ್ಯರು ಕರ್ತನಾದ ಯೇಸುವನ್ನು ಪ್ರವಾದಿಗಳನ್ನು ಕೊಂದರು, ನಮ್ಮನ್ನೂ ಅಟ್ಟಿಬಿಟ್ಟರು. ಅವರು ದೇವರನ್ನು ಮೆಚ್ಚಿಸುವವರಲ್ಲ, ಎಲ್ಲಾ ಮನುಷ್ಯರಿಗೂ ವಿರೋಧಿಗಳಾಗಿದ್ದಾರೆ. ಹಾಗಾದರೆ ಸುವಾರ್ತೆನ ವಿರೋಧಿಸುವ ಗುಂಪಿದೆ. ಇವರು ಸುವಾರ್ತೆಗೆ ಅಡ್ಡಿಪಡಿಸಿದ್ದಾರೆ. ಇದನ್ನು ಪೌಲನು ಗಂಭೀರವಾಗಿ ತೆಗೆದುಕೊಳ್ತಾನೆ. ಈಗ ನಾವು ಓದಿದ ವಾಕ್ಯದಲ್ಲಿ ಹೇಗಿದೆ ಅಂದರೆ, ಸುವಾರ್ತೆಗೆ ಅಡ್ಡಿಪಡಿಸುವವರಿಗೆ ಏನಾಗಬಹುದು ಎಂಬುದನ್ನು ಮುಂದೆ ಆತನು ಹೇಳ್ತಾನೆ, ಅಥವಾ ಇಂಥವರ ಮುಂದಿನ ಸಂಗತಿಗಳನ್ನ ಆತನು ಹೇಳ್ತಾನೆ. ಅದೇ 16ನೇ ವಚನದ 2ನೇ ಭಾಗಕ್ಕೆ ಬಂದರೆ, ಹೀಗೆ ತಮ್ಮ ಪಾಪ ಕೃತ್ಯಗಳನ್ನು ಎಲ್ಲಾ ಕಾಲಗಳಲ್ಲಿಯೂ ಪರಿಪೂರ್ಣ ಮಾಡುವುದಕ್ಕೆ ಹೋಗುತ್ತಾರೆ. ಸುವಾರ್ತೆಗೆ ಅಡ್ಡಿ ಮಾಡುವುದನ್ನ ಇಲ್ಲಿ ಪಾಪಕೃತ್ಯ ಎಂಬುದಾಗಿ ಬರೆಯಲಾಗಿದೆ. ಇದು ಯಾವಾಗ ನಡೀತದೆ? ವಾಕ್ಯ ಹೇಳ್ತದೆ, ಎಲ್ಲಾ ಕಾಲಗಳಲ್ಲಿಯೂ. ಹಾಗಾದ್ರೆ ಸುವಾರ್ತೆಯನ್ನು ಅಡ್ಡಿ ಮಾಡುವಂತ ಗುಂಪಿದೆ, ಎಲ್ಲಾ ಕಾಲಗಳಲ್ಲಿ ಅದು ಕಾರ್ಯ ಮಾಡ್ತದೆ. ಹಾಗಾದ್ರೆ ಈ ಒಂದು ಪಾಪಕೃತ್ಯವನ್ನ ಇವರು ಪರಿಪೂರ್ಣ ಮಾಡ್ತಾರೆ ಎಂಬುದಾಗಿ ಬರ್ತದೆ. ಪರಿಪೂರ್ಣ ಮಾಡೋದಕ್ಕೆ ಹೋಗುತ್ತಾರೆ. ಹಾಗಾದ್ರೆ ಇವರು ಅಡ್ಡಿ ಮಾಡುವವರಿಗೆ ಮುಂದೆ ಏನಿದೆ ಎಂಬುದನ್ನು ಆತನು ತಿಳಿಸುವಾಗ ಹೇಳ್ತಾನೆ, ಆದರೆ ದೇವರ ಕೋಪವು ಅವರ ಮೇಲೆ ಸಂಪೂರ್ಣವಾಗುತ್ತಾ ಬಂತು. ಸುವಾರ್ತೆಗೆ ಅಡ್ಡಿ ಮಾಡುವಂಥದ್ದು ಪಾಪಕೃತ್ಯ. ಅದನ್ನು ಪರಿಪೂರ್ಣವಾಗಿ ಮಾಡೋದಕ್ಕೆ ಅವರು ಹೋಗುವುದಾದರೆ, ಇಲ್ಲಿ ವಾಕ್ಯ ಹೇಳ್ತದೆ, ಅವರ ಮೇಲೆ ದೇವರ ಕೋಪವು ಸಂಪೂರ್ಣವಾಗಿ ಬಂತು ಎಂಬುದಾಗಿ ಹೇಳ್ತಾನೆ. ಪ್ರಿಯರೇ, ಸುವಾರ್ತೆಗೆ ಅಡ್ಡಿಪಡಿಸುವುದು ಸುಲಭ ಅಲ್ಲ. ಸುವಾರ್ತೆಗೆ ಅಡ್ಡಿ ಮಾಡ್ತಲೇ ಹೋಗುವುದಾದರೆ ಅವರ ಮೇಲೆ ದೇವರ ಕೋಪ ಸಂಪೂರ್ಣವಾಗಿ ಬರ್ತದೆ. ಚರಿತ್ರೆಯಲ್ಲಿ ಸುವಾರ್ತೆಗೆ ಅಡ್ಡಿಪಡಿಸಿದಂಥ ಅನೇಕ ಉದಾಹರಣೆಗಳು, ಲಕ್ಷಗಟ್ಟಲೆ ಅಥವಾ ಕೋಟಿಗಟ್ಟಲೆ ಉದಾಹರಣೆಗಳನ್ನ ಕೇಳಲಿಕ್ಕೆ ಸಾಧ್ಯ. ಹೀಗೆ ದೇವರ ಕೋಪವೂ ಸಹ ಅಂತ ಭಾಗದ ಮೇಲೆ ಅಥವಾ ಸನ್ನಿವೇಶಗಳ ಮೇಲೆ ಅಥವಾ ಅಡ್ಡಿಪಡಿಸಿದವರ ಮೇಲೆ ಬಂದದನ್ನು ಸಹ ನಾವು ಕೇಳಿಸ್ಕೊಳ್ಬಹುದು. ದೇವರ ವಾಕ್ಯದಲ್ಲೂ ಕೇಳಿಸ್ಕೊಳ್ಬಹುದು, ಚರಿತ್ರೆಯಲ್ಲೂ ಕೇಳಿಸ್ಕೊಳ್ಬಹುದು. ಹೆಚ್ಚುಕಮ್ಮಿ ಎಲ್ಲ ದೇಶಗಳಲ್ಲಿ ಇಂಥ ಒಂದು ಘಟನೆಯನ್ನು ಕೇಳಿಸ್ಕೊಳ್ಬಹುದು. ಸುವಾರ್ತೆಗೆ ಅಡ್ಡಿಪಡಿಸಿದಾದರೆ ದೇವರ ಕೋಪ ಬರೋದು ನಿಶ್ಚಯ. ಪ್ರೇರೆ, ಈ ಭಾಗದಲ್ಲಿ ಸಭೆ ಎಚ್ಚೆತ್ತುಕೊಳ್ಳಬೇಕಾಗ್ತದೆ. ಯಥಾರ್ಥವಾಗಿ ಪೌಲನು ಅವನ ಸಂಗಡಿಗರು ಸುವಾರ್ತೆ ಸಾರಿದ್ದನ್ನ ಆತನು ತನ್ನ ಈ 13ನೇ ವಚನದಲ್ಲಿ ಹೇಳಿದಾಗ, ಥೆಸಲೋನಿಕದವರ ಆ ವಾಕ್ಯವನ್ನ ಮನುಷ್ಯರ ವಾಕ್ಯವೆಂದು ಅದನ್ನ ಎಣಿಸದೆ ಅದನ್ನ ದೇವರ ವಾಕ್ಯವೊಂದೇ ಎಂಬುದಾಗಿ ಅಂಗೀಕರಿಸ್ತಾರೆ. ಅಲ್ಲಿ ಮುಂದುವರೆದ ಆತನು ಹೇಳ್ತಾನೆ, ಅದು ನಿಜವಾಗಿ ದೇವರ ವಾಕ್ಯವೇ. ಹಾಗಾದ್ರೆ ನಿಜವಾದ ದೇವರ ವಾಕ್ಯ ಬರುವಾಗ ಅದನ್ನು ವಿರೋಧಿಸುವವರಿಗೆ ಆಪತ್ತು.
ಪ್ರಿಯರೇ, ನಮ್ಮೊಳಗೆ ಸುವಾರ್ತೆಯನ್ನು ವಿರೋಧಿಸುವಂಥ ಸಂಗತಿ ಇದೆಯೋ, ಸ್ವಭಾವವಿದೆಯೋ ಅಥವಾ ಅಂಶವಿದೆಯೋ ಪರೀಕ್ಷಿಸಿಕೊಳ್ಳೋಣ. ಈ ದೇವರ ಸುವಾರ್ತೆಯನ್ನು ವಿರೋಧಿಸಿದಾದರೆ ದೇವರ ಕೋಪವೂ ಬರ್ತದೆ ಎಂಬುದು ಈ ವಾಕ್ಯದ ವಿಶೇಷವಾದ ಸಂದೇಶ. ಆದುದರಿಂದ ನಮ್ಮನ್ನು ನಾವು ಎಚ್ಚರಪಡಿಸಿಕೊಳ್ಬೇಕು. ಇತರರನ್ನು ಅಡ್ಡಿಪಡಿಸಬಾರದು. ಅಥವಾ ನನ್ನೊಳಗೆ ಸುವಾರ್ತೆಗೆ ನಾನೇ ಅಡ್ಡಿಯಾಗಿದ್ರೆ ಅದರಿಂದಲೂ ನಾನು ಅಂತ ಒಂದು ಶೋಧನೆಗೊಳಗಾಗದೆ ಸುವಾರ್ತೆಯನ್ನು ಸನ್ಮಾನಿಸುವ ಸ್ಥಿತಿಗೆ ನಾನು ಬಂದು ನಿಲ್ಲಬೇಕು. ಪ್ರೇರೆ, ದೇವರ ಕೋಪ ಬರುವುದೇ ಬೇಡ, ಅದು ಸಂಪೂರ್ಣವಾಗಿ ಬರುವುದೇ ಬೇಡ. ಈ ಎಚ್ಚರಿಕೆಯನ್ನು ದೇವರಾತ್ಮ ನಮಗೆ ಅನುಗ್ರಹಿಸಲಿ. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆಯೇ, ನಿನ್ನ ಮುಂದೆ ತಗ್ಗಿಸಿಕೊಳ್ತೇವೆ. ಕರ್ತನೆ, ಅನ್ಯ ಜನರಿಗೆ, ಹೌದಪ್ಪ, ರಕ್ಷಣೆ ಹೊಂದಬೇಕಾದ ಜನರಿಗೆ, ಇನ್ನೂ ರಕ್ಷಣೆ ಹೊಂದದೆ ಅವರು ರಕ್ಷಣೆ ಹೊಂದಬೇಕಾದವರಿಗೆ ಸುವಾರ್ತೆ ಸಾರುವವರ ವಿಷಯದಲ್ಲಿ ಅಡ್ಡಿ ಮಾಡುವವರ ಕುರಿತಾಗಿ ನೀನಿಲ್ಲಿ ಮಾತನಾಡಿದಿ. ಕರ್ತನೆ, ಹೀಗೆ ಅಡ್ಡಿ ಮಾಡುವವರನ್ನು ನೀನು ದಯಮಾಡಿ ಕನಿಕರಿಸು. ದೇವರೇ, ಅವರು ತಿಳಿದು ಮಾಡ್ತಾರೋ ತಿಳಿಯದೆ ಮಾಡ್ತಾರೋ, ಇಂಥ ಒಂದು ನಿನ್ನ ದೃಷ್ಟಿಗೆ ವಿರುದ್ಧವಾದ ಈ ಕ್ರಿಯೆಗಳಿಂದ ಅವರು ತಮ್ಮ ಕೈಗಳನ್ನ ಹಿಂದಕ್ಕೆ ತೆಗೆಯಲಿ ಸ್ವಾಮಿ. ದೇವರೇ, ಅವರು ಈ ಪಾಪಕೃತ್ಯವನ್ನೆಲ್ಲ ಆ ಕಾಲದಲ್ಲಿ ಪರಿಪೂರ್ಣ ಮಾಡುವುದಕ್ಕೆ ಅವರು ಹೊರಟಿರುವಾಗ ಇವರ ಮೇಲೆ ದೇವರ ಕೋಪ ಸಂಪೂರ್ಣವಾಗಿ ಬರ್ತದೆ ಎಂಬುದಾಗಿ ನೀನು ಹೇಳಿದೆಯಲ್ಲ ಸ್ವಾಮಿ. ಕರ್ತನೆ, ನಿನ್ನ ಕೋಪವನ್ನು ಸಂಪೂರ್ಣವಾಗಿ ತಮ್ಮ ಮೇಲೆ ಬರಮಾಡಿಕೊಳ್ಳುವವರನ್ನ ನೀನು ಎಚ್ಚರಿಸಿ, ಇಂಥ ಪಾಪಕೃತ್ಯಗಳಿಂದ ಅವ್ರನ್ನ ತಪ್ಪಿಸಿ, ಅವರು ಸಹ ಸುವಾರ್ತೆಯನ್ನು ಸನ್ಮಾನಿಸುವ ಜನರನ್ನಾಗಿ ನೀನು ಮಾಡಬೇಕೆಂದು ನಾವು ಪ್ರಾರ್ಥಿಸ್ತೇವೆ. ಸುವಾರ್ತೆಯನ್ನು ಅಡ್ಡಿಪಡಿಸುವುದು ಬೇಡ ಸ್ವಾಮಿ, ಕನಿಕರಿಸಿರಿ. ಕರ್ತನೆ, ನಿನ್ನ ಜನರನ್ನು ಕ್ಷಮಿಸಿದ್ದು ಅವರಿಗೆ ನಿತ್ಯ ಜೀವ ಕೊಡುವಂಥದ್ದು, ಅವರಿಗೆ ಪರಲೋಕದ ಸೌಭಾಗ್ಯವನ್ನು, ನಿತ್ಯತ್ವವನ್ನು ಕೊಡುವಂಥದ್ದು, ನೀನು ಅವರೊಂದಿಗೆ ಸಮಾಧಾನ ಸ್ಥಿತಿಗೆ ಬರುವಂಥದ್ದು, ನೀನು ನಿನ್ನ ಜನರೊಂದಿಗೆ ಒಡಂಬಡಿಕೆ, ಶಾಶ್ವತ ಸಮಾಧಾನವೆನ್ನುವಂಥ ಒಡಂಬಡಿಕೆಗೆ ಬರುವಂಥದ್ದು. ದೇವರೇ, ಇವುಗಳೆಲ್ಲವೂ ಕರ್ತನೆ, ಅದು ಯಾರ್ಯಾರಿಗೆ ಸಿಕ್ಕಬೇಕಾದ ಅವರಿಗೆ ಸಿಕ್ಕುವಂತೆ ಸಹಾಯ ಮಾಡಿರಿ. ಅಡ್ಡಿಪಡಿಸುವವರೇ ರಕ್ಷಣೆ ಹೊಂದಲಿ ಯೇಸುವಿನ ಹೆಸರಿನಲ್ಲಿ. ಕನಿಕರಿಸ್ರಿ ದೇವರ. ಅಡ್ಡಿಪಡಿಸಿ ನಿನ್ನ ಕೋಪಕ್ಕೆ ಗುರಿಯಾಗುವ ಈ ಒಂದು ಎಚ್ಚರಿಕೆ ಸಂದೇಶ ನಮ್ಮ ಕಿವಿಗಳಲ್ಲಿರಲಿ. ಕರ್ತನೆ, ಇದಕ್ಕಾಗಿ ನಮ್ಮೆಲ್ಲರನ್ನ ಎಚ್ಚರಿಸು. ನಿನಗೆ ನಾವು ಮಹಿಮೆ ಸಲ್ಲಿಸ್ತೇವೆ. ಈ ಪ್ರಾರ್ಥನೆಯನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ ನಮ್ಮ ತಂದೆಗೆ. ಆಮೇನ್. ಕರ್ತನೆ ನಿಮ್ಮನ್ನು ಕನಿಕರಿಸಲಿ. ವಂದನೆಗಳು.